ನಮಸ್ಕಾರ ರೀ ಎಲ್ರಿಗೂ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತಾಲಿಪಟ್ ಅಥವಾ ದಪಾಟಿ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ. ನಿಮ್ಮ ಕಡೆ ಎಲ್ಲ ಇದಕ್ಕೆ ಏನಂತ ಕರೀತಾರ ಅಂಥೇಳಿ ಕಮೆಂಟ್ ಮಾಡಿರಿ. ಸೊ ಬಿಜಾಪುರ ಒಳಗೆ ಇದನ್ನು ದಪಾಟಿ ಅಂತ ಕರಿತೀವಿ ನಾವು. ಅಂದ್ರೆ ನನ್ನ ತವ್ರ ಮನೆ ಸೈಡ್, ನನ್ನ ಗಂಡನ ಮನೆ ಸೈಡ್ ಅಂದರೆ ಬಾಗಲಕೋಟೆ ಮುಧೋಳ ಈ ಕಡೆ ಎಲ್ಲ ಇದಕ್ಕೆ ತಾಲಿಪಟ್ ಅಂತ ಕರೀತಾರೆ. ಸೊ ಈ ತಾಲಿಪಟ್ ಮಾಡೋಕ್ಕೆ ಈ ತಾಲಿಪಟ್ಟದ ವಿಶೇಷ ಹೆಸರು ಏನಂತಂದ್ರೆ ಮೆಂತ್ಯ ತಾಲಿಪಟ್ ಅಂತ ಹೇಳಂದ್ರೆ ನಾವು ಮೆಂತ್ಯದ ಎಲೆ ಎಲ್ಲ ಹಾಕಿವಿ ಇದ್ರಾಗ ಜಾಸ್ತಿ. ಸೊ ಈಗ 4 ಜನಕ್ಕೋಸ್ಕರ ನಾವು ತಾಲಿಪಟ್ ಮಾಡತ್ತೀವಿ. ಅದರಲ್ಲಿ 2 ಗ್ಲಾಸ್ ಜೋಳದ ಹಿಟ್ಟು ತೊಗೊಂಡಿವಿ ಸೋಸ್ಕೊಂಡು, ಒಂದು ಅರ್ಧ ಗ್ಲಾಸಷ್ಟು ಗೋಧಿ ಹಿಟ್ಟು ತೊಗೊಂಡಿವಿ ಆ್ಯಂಡ್ ಸ್ವಲ್ಪನೇ ಹೆಸರು ಹಿಟ್ಟು ತೊಗೊಂಡೇವಿ, ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಬರಲಿ ಅಂಥೇಳಿ. ಅದರೊಳಗೆ ಉದ್ದುದಕ್ಕೆ ಹೆಚ್ಕೊಂಡಿರೋ ಉಳ್ಳಾಗಡ್ಡಿ ಹಾಕ್ಕೊಂಡೇವಿ, ಕಲ್ಲನ್ ಖಾರ ಹಾಕ್ಕೊಂಡಿವಿ ಅಂದ್ರೆ ಮೆಣಸಿನ್ಕಾಯಿ, ಅದ್ರ ಜೊತೆ ಸ್ವಲ್ಪ ಕಸೂರಿ ಮೇಥಿ, ಒಂಚೂರು ಉಪ್ಪು, ಅದರಲ್ಲೆಲ್ಲ ಮಿಕ್ಸ್ ಮಾಡಿ ಕಲ್ಲಾಗ ಅರೆದು ಒಳಕಲ್ಲಾಗ ಅರೆದು ಹಾಕ್ಕೊಂಡೆ. ಜೊತೆಗೆ ಗಜ್ರಿ ತುರಿದು ಹಾಕ್ಕೊಳ್ತೇವೆ, ಸೌತೆಕಾಯಿನೂ ಒಂದು ತುರಿದು ಹಾಕ್ಕೊಂಡೇವಿ. ಸೊ ಇದು ಟೋಟಲ್ ನಾವು 4 ಜನಕ್ಕೋಸ್ಕರ ಮಾಡತ್ತೀವಿ. ಸೊ ಇಲ್ಲೆಲ್ಲ ರೆಡಿ ಆಗತೈತಿ. ಈಗ ನಮ್ಮ ಅತ್ತೆಯವರೇ ಮಾಡತ್ತಾರ, ನಾವು ವಿಡಿಯೋಗ್ರಫಿ ಮಾಡತ್ತೀವಿ. ಸೊ ನಿಮ್ಮೂರ ಕಡೆ ಎಲ್ಲ ಇದಕ್ಕೆ ಏನಂತ ಕರೀತಾರೆ ಅಥವಾ ಇನ್ನೂ ಏನೇನು ವಿಶೇಷ ಹೆಸರುಗಳಿದಾವೆ ಇದಕ್ಕೆ, ಅಥವಾ ಇನ್ನೂ ಏನೇನು ಹಾಕ್ಬೋದು ಅನ್ನೋದನ್ನ ನೀವು ಕಮೆಂಟ್ ಮಾಡಿರಿ. ಸೊ ಹಿಟ್ಟು ಇವಾಗ ರೆಡಿ ಆಗೈತಿ. ನಮ್ಮ ಅತ್ತೆಯವ್ರು ನೋಡ್ರಿ ಒಂದೊಂದು ಮುಟ್ಕಿ ಒಳಗೆ ಹಿಂಗೆ ತೊಗೊಳತ್ತಾರ. ಪ್ಲಾಸ್ಟಿಕ್ ಹಾಳಿ ಕಂಪಲ್ಸರಿ ಇದಕ್ಕೆ, ಅದ್ರ ಮೇಲೆ ಎಣ್ಣೆ ಹಚ್ಚಿ ಕೈಯಿಂದ ತಟ್ಟಿ ಪಟ್ಟಿ ಮಾಡೋದಕ್ಕೆ ಇದಕ್ಕೆ ತಾಲಿಪಟ್ ಅಂತ ಕರೀತಾರೆ. ಅದು ನ್ಯಾಚುರಲ್ ಆಗಿ ಬರ್ಬೇಕು ರೀ. ಬ್ಯಾಕ್ಗ್ರೌಂಡ್ನಲ್ಲಿ ನಮ್ಮ ಯಜಮಾನರು ಮತ್ತು ನಮ್ಮ ಅತ್ತೆ ಮಾತಾಡ್ತಾ ಇದ್ದಾರೆ, ಕಾಮೆಂಟ್ರಿ ಮಾಡ್ತಾ ಇದ್ದಾರೆ. ತಾಲಿಪಟ್ಟು ಇವಾಗ ರೆಡಿ ಆಗಿದೆ. ಇವಾಗ ಇದನ್ನ ತಗೊಂಡು ಹಂಚೊಳಗೆ ಹಾಕ್ತಾರೆ. ಹಂಚೊಳಗೆ ಹಾಕಿ ನೀವು ಬೇಕಾದರೆ ತುಪ್ಪನೂ ಹಾಕೋಬೋದು ಸುತ್ತಕ್ಕೆ, ಇಲ್ಲಾಂದ್ರೆ ಎಣ್ಣೆನೂ ಹಾಕೋಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕೆ.